ಬಸ್ ಫ್ರೀ ಇದೆಯಲ್ಲ ಅಸಲು ಬಾಡಿಗೆ ಬೀಳ್ತಾ ಇಲ್ಲ, ಭಾಳ ಕಷ್ಟ ಮಾಡಿ. ಮತ್ತು ಅದರಲ್ಲೆಲ್ಲ CNG ಎಲ್ಲ ಕಾಸ್ಟ್ಲಿ ಆಗಿಬಿಟ್ಟದ, ಸ್ವಲ್ಪ ತೊಂದರೆನೇ ಜಾಸ್ತಿ. ಮತ್ತು ಅವ್ರು ಕೂಡ ಈಗ ಗಂಡು ಮಕ್ಕಳಿಗೆ ಕೂಡ ಫ್ರೀ ಮಾಡ್ತಾ ಇದ್ದಾರಲ್ಲ. ಎಷ್ಟು ಲಕ್ಷ ಆಟೋ ಇದೆ ಬೆಂಗಳೂರಲ್ಲಿ, 6 ಲಕ್ಷ ಆಟೋ ಇದೆ. ಅವ್ರು ಬರೀ ಹುಡುಗರಿಗೆ ನೋಡ್ತಾರೆ, ಮುಂದೆ 6 ಲಕ್ಷ ಅದು ಫ್ಯಾಮಿಲಿ ಯೋಚನೆ ಮಾಡಿರಿ ಎಷ್ಟು ಲಕ್ಷ ಆಯ್ತು ಜನ. ಈಗ ನಮ್ಮ ಹಿಂದೆ 4 ಮಕ್ಕಳು, ನಾನು ನನ್ನ ಹೆಂಡತಿ ಅಂದ್ರೆ 6 ಜನ ಇದ್ದೆವು. ನಾವು ಓಟ್ ಹಾಕ್ತೀವಿ ಅವ್ರಿಗೆ. 6 ಲಕ್ಷ ಆಟೋ ಫ್ಯಾಮಿಲಿ ಪೂರಾ ರೋಡಿಗೆ ತೊಗೊಂಡ್ರು ಅವ್ರು. ಹೇಳ್ರಿ, ಈಗ ಆಟೋದವ್ರು ನಡೆಸೋದೇ ಗರೀಬ್ ಜನ. ಕಾಲೇಜ್ ಹುಡುಗರು ಬೆಳಗ್ಗೆ ಬಾಡಿಗೆ ಬೀಳ್ತಾವೆ. ಆ ಕಡೆ ಕಲ್ಯಾಣನಗರ, ಚಳ್ಳಕೆರೆ ಎಲ್ಲ ಹುಡುಗರು ಕಾಲೇಜ್ ಬರ್ತಾರೆ MG ರೋಡಿಗೆ. ನಮ್ಗೆ ಬಾಡಿಗೆ ಬೀಳ್ತಾನೆ ಇಲ್ಲ. ಜಾಸ್ತಿ ಪ್ರಾಬ್ಲಮ್, ಫೈನಾನ್ಸ್ ಕಟ್ಟೋದಾಗ್ತಾಯಿಲ್ಲ ನಮಗೆ. ಬಸ್ ಫ್ರೀ ಅಂತ ಯಾರು ಕೇಳ್ತಾರೆ ರೀ, ಅವ್ರು ಕೊಡೋದಟ್ಟೆ ಉತ್ತಮದ. ಬಸ್ ಫ್ರೀಲಿಂದ ನಮ್ಗೆ ತೊಂದರೆ ಆಗೋದು. ಹೇಳ್ರಿ, ಆಟೋದವ್ರು ಯಾರು ದುಡ್ಡು ಇದ್ದವ್ರು ಇರ್ತಾರೆ, ಗರೀಬ್ ಜನ ಇರ್ತಾರೆ. ನಮ್ಮ ಹಿಂದೆ 4 ಮಕ್ಕಳು ಗಂಡ ಹೆಂಡತಿ ಅಂದ್ರೆ 6 ಜನ ನಾವು ಈ ಆಟೋ ಓಡಿಸಿ ಬದುಕಬೇಕು. ಅವ್ರು ಬಸ್ ಫ್ರೀ ಮಾಡಿಬಿಟ್ರೆ ಅದು ಯಾರಿಗೂ ಹೇಳ್ತದೆ ಹೇಳ್ರಿ ಮೇಡಮ್. ನಾವು ಹಳ್ಳಿ ಜನ, ನಮಗೆಲ್ಲ ಕರೆಕ್ಟ್ ತಿಳಿತದ. ನಮ್ಮ ಹೆಣ್ಮಗಳಿಗೆ 2,000 ಕೊಟ್ಟು ನಂಬಲ್ಲಿ 3,000 ಕಿತ್ಕೊಳ್ತಾರೆ ಸರ್ಕಾರದವ್ರು. ಎಲ್ಲ ಜಾಸ್ತಿ ಮಾಡಿಬಿಟ್ರೆ ರೇಟ್. ನಾವು ಆಟೋ ಓಡಿಸ್ತೇವಲ್ಲ, ಬೇಗನ ಆಟೋ ಓಡಿಸಿ ಸಾಯಂಕಾಲ ಮನೆಗೆ ಹೋಗ್ಬಿಡ್ತೇವೆ. ಒಂದು ಬ್ರ್ಯಾಂಡ್ ಇದೆ RS ಅಂತೇಳಿ ಡ್ರಿಂಕ್, ಅದು 180 to 280 ತೊಗೊಳತ್ತಾರೆ. ಎಷ್ಟು ತೊಗೊಳತ್ತಾರೆ ಅನ್ನಬಲ್ಲಿದ್ದು ಡೈಲಿ 100 ರೂಪಾಯಿ. ಒಂದು ವರ್ಷ ಇದು 1 ತಿಂಗಳಿಗೆ 3,000. ನನ್ನ ಹೆಣ್ತಿಗೆ 2,000 ಕೊಡೋದು ಎದಕ್ಕೆ ಬಂತದು? ನನ್ನ ಬಲ್ಲಿ 3,000 ತೊಗೊಂಡು ನಮ್ಮ ಹೆಣ್ರಿಗೆ 2,000. ಅವ್ರದ್ದು ತಲೆ ಎಷ್ಟು ಫಾಸ್ಟ್ ಅದ ಅವ್ರದ್ದು. ನಮಗೇನೋ ಜನಗಳಿಗೇನೋ ಗುಗ್ಗು ತಿಳ್ಕೊಂಡ್ರೆ ಅವ್ರು ಬರಲಿ ಮುಂದೆ. ಅವರು 2022ಕ್ಕೆ ಬರ್ತಾರೆ, 22ಕ್ಕೆ ಬರ್ತಾರೆ ಅವರು. ನಾವು ಬಯಸೋದೇ ಮೋದಿ. RSS ಅದ್ರ ಬಗ್ಗೆ ಅವ್ರಿಗೆ ಗೊತ್ತೇನದು ಹೇಳ್ರಿ. 5 ವರ್ಷ ಇತಿಹಾಸದಾಗ ಅವ್ರಿಗೆ ಬಂದು ಮಾಡ್ಸೋದಾಗ ಅವ್ರು ಏನು ಮಾಡ್ತಾರೆ RSS ಅವ್ರಿಗೆ. ನಿನ್ನ ಮೊನ್ನೆ ಅಂದಿಲ್ವ, ನಿಮ್ಮ ಅಪ್ಪನಿಂದಾಗಿಲ್ಲ ನೀ ಏನು ಬಂದು ಮಾಡ್ತೀನಿ ಅಂತ. RSS ಅವ್ರಿಗೇನು ತೊಂದರೆ ಅದ ಹೇಳ್ರಿ. RSS ಅವ್ರಿಗೇನು ತೊಂದರೆ? ಅವ್ರದವ್ರು ರಾಜಕೀಯ ಮಾಡ್ತಾರೆ. ಅವ್ರದವ್ರು ಏನು ಹಿಡಿಯಲ್ರಿ. RSS ಪೂರಾ ಈ ಓಲ್ಡ್ ತುಂಬ RSS ಅವ್ರಿಗೆ ಏನು ಮಾಡ್ತಾರೆ ಅವರು. ನಾವಂತೂ BJP ನೋಡ್ರಿ ಮೇಡಮ್, ಲೈಕ್ ನಮ್ದು BJP. ಅವ್ರು ಎಷ್ಟು ದುಡ್ಡು ಕೊಟ್ಟರು ನಾವು ಅವ್ರಿಗೆ ಓಟ್ ಹಾಕಲ್ಲ. ನಾವು ಅವ್ರು ಎಷ್ಟು ನಮ್ಮ ಹೆಂಡ್ರಿಗೆ ಇನ್ನೂ 5,000 ಕೊಟ್ಟರು ಹಾಕಲ್ಲ. ನಾವು BJPಗೆ ಹಾಕಲ್ಲ ಮೇಡಮ್. ನಾವು ಹಾಕಲ್ಲ 10,000 ಕೊಟ್ಟರೆ ಹಾಕಲ್ಲ. ಅವ್ರು ಏನು ಕೊಡ್ತಾರೆ ಮೋದಿ ಫ್ರೀ. ಇನ್ನೂ 3 ವರ್ಷ ಇರ್ತಾರೆ ಮೋದಿ. ಆಮೇಲೆ ಮತ್ತೆ ನೋಡ್ರಿ ಯಾರಿಗೆ ಮಾಡ್ತಾರೆ. ದೂರಿಗೆ ಮಾಡ್ಬೇಕು, ಯೋಗಿಗೆ ಮಾಡ್ಬೇಕು. ಯೋಗಿ ಆದಿತ್ಯನಾಥ್ ಮಾಡಬೇಕು. ಇವೆಲ್ಲ ಗುಂಡಾಗರ್ದಿ ಎಲ್ಲ ನಿಂತು ಬಿಡ್ತಾವ ಬಲ್ಲಿ.